ನಮಸ್ಕಾರ ಫ್ರೆಂಡ್ಸ್, ಶಿವ ಆರ್ಟ್ಸ್ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಂದು ಬೆಂಕಿ ಕ್ಯಾಮ್ರಾ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಯಾವ ಕ್ಯಾಮ್ರಾ ಇದು ಯಾವ ಥರ ವರ್ಕ್ ಮಾಡ್ತಾ ಇತ್ತು, ಇವಾಗ ಯಾವ ಥರ ಕಂಡೀಷನ್ನಲ್ಲಿದೆ, ಇವಾಗ ಇದರ ಸ್ಟೇಟಸ್ ಯಾವ ಇದರಲ್ಲಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಕ್ಯಾಮ್ರಾ ಬಂದುಬಿಟ್ಟು ನಿಕಾನ್ D40 ಕ್ಯಾಮ್ರಾ ಅಂತ. ಇದು ಯಾವ ಟೈಮಲ್ಲಿ ಇಂಡಿಯಾಗೆ ಲಾಂಚ್ ಆಗಿತ್ತು ಅಂದರೆ ನವಂಬರ್ 16, 2006ರಲ್ಲಿ D50 ಅಂತ ಇತ್ತು. ಆ D50 ಕ್ಯಾಮ್ರಾನ ತೆಗೆದುಬಿಟ್ಟು D40 ಅಂತ ಮಾಡಲಾಯಿತು. D40 ಅಂತ ಮಾಡಿದರು. ಅಲ್ಲಿಂದ ಶುರು ಆಯಿತು ನೋಡಿ. ಯಾವ ಫೋಟೋಗ್ರಾಫರ್ ಕೇಳಿದರೂ D40 ಅಂತ ಹೇಳೋರು. ಅಂದರೆ ಇದೊಂದು ಕಡಿಮೆ ಅಮೌಂಟಿನಲ್ಲಿ ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾ ಆಗಿತ್ತು ಆಗಿನ ಸಮಯದಲ್ಲಿ. ಅದಕ್ಕೆ ಈ ಕ್ಯಾಮ್ರಾನ ಬೆಂಕಿ ಕ್ಯಾಮ್ರಾ ಅಂತ ಕರೀತಾರೆ. ಯಾಕೆ ಅಂದರೆ ಇದು ವರ್ತ್ ಕೊಡ್ತಾಯಿತ್ತು ಕ್ಯಾಮ್ರಾ. ಇದರಲ್ಲಿ ಏನಪ್ಪ ಅಂದರೆ 18-55 ಲೆನ್ಸ್ ಇದೆ. ಆಮೇಲೆ ಆಗಿನ ಟೈಮಲ್ಲಿ ಈ ಕ್ಯಾಮ್ರಾ ಯಾವ ಥರ ವರ್ಕ್ ಆಗ್ತಿತ್ತು ಅಂದರೆ ಸುಮಾರು 10-12 ವರ್ಷಗಳ ಹಿಂದೆ ನಾನು ತೊಗೊಂಡಿರೋದು ಇದು ಸೆಕೆಂಡ್ ಹ್ಯಾಂಡ್ ಕ್ಯಾಮ್ರಾ. ಆವಾಗ ನಾನು ಬರೀ 19,000 ಕೊಟ್ಟು ಈ ಕ್ಯಾಮ್ರಾನ ಪರ್ಚೇಸ್ ಮಾಡಿದ್ದೆ ಹುಬ್ಳೀಲಿ. ಇವಾಗಲೂ ಈ ಕ್ಯಾಮ್ರಾದಿಂದ ಫೋಟೋ ತೆಗೆದ್ರೆ ಅಷ್ಟೇ ಕ್ಲಿಯಾರಿಟಿ, ಅಷ್ಟೇ ಕ್ವಾಂಟಿಟಿ, ಅಷ್ಟೇ ಕ್ವಾಲಿಟಿ ಬರುತ್ತೆ. ನಾನು ವಿಡಿಯೋ ಕೊನೆಯಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಇದರಲ್ಲಿ ಫೋಟೋಸ್ ತೆಗೆದಿರೋವು ಯಾವ ಥರ ಬಂದಿದ್ದಾವೆ, ಆವಾಗ ವೆಡ್ಡಿಂಗ್ ಫೋಟೋಸ್ ಎಲ್ಲ ಯಾವ ಥರ ಬಂದಿದ್ದಾವೆ ಅಂತ ತೋರಿಸ್ತೀನಿ. ಆವಾಗ ತೆಗೆದಿರೋವು ಸುಮಾರು 7-8 ವರ್ಷದ ಹಿಂದ್ಗಡೆ ತೆಗೆದಿರೋ ಫೋಟೋಸು. ಇದು ಏನಪ್ಪ ಅಂದರೆ ಎಷ್ಟೋ ಫೋಟೋಗ್ರಾಫರ್ಸು ಇನ್ನೂ ಈ ಕ್ಯಾಮ್ರಾನ ಇಟ್ಕೊಂಡಿದ್ದಾರೆ. ಯಾಕಂದರೆ ಅಷ್ಟೇ ವರ್ತ್ ಕಂಡೀಷನ್ನಲ್ಲಿ ಕ್ಯಾಮ್ರಾ ಇದು ಕೊಡುತ್ತೆ. ಇದ್ರ ಲೆನ್ಸ್ ನೋಡಿ, ಲೆನ್ಸ್ ಕಾಣ್ತಾ ಇದೆಯಾ? ಲೆನ್ಸು ಯಾವ ಥರ ಇದೆ ನೋಡಿ. ಇದು 18-55 ಲೆನ್ಸ್. ಇದು ಒಳ್ಳೆ ಬ್ರ್ಯಾಂಡ್ ಕ್ವಾಲಿಟಿ ಅಂತ ಹೇಳ್ಬೋದು. ಇನ್ನೂ ನಾವು ಈ ಕ್ಯಾಮ್ರಾನ ಪಾಸ್ಪೋರ್ಟ್ ಕಾಪಿ ತೆಗಿಯೋಕ್ಕೆ ಯೂಸ್ ಮಾಡ್ತೀವಿ. ಅದನ್ನೂ ನಿಮಗೆ ತೋರಿಸ್ಕೊಡ್ತೀನಿ ನಾನು. ಈ ಥರ ಕ್ಯಾಮ್ರಾ ಇದಾದಮೇಲೆ ನೆಕ್ಸ್ಟ್ D90 ಅಂತ ಬಂತು. ಅದಾದಮೇಲೆ ನೆಕ್ಸ್ಟ್ 7100 ಅಂತ ಬಂತು, 7200 ಅಂತ ಬಂತು, 7500 ಅಂತ ಬಂತು. ಈಗ ನೋಡಿ, ಲೆನ್ಸ್ ಕಾಣ್ತಾ ಇದೆಯಾ ನಿಮಗೆ? ಇದು ಲೆನ್ಸ್ ಇದರದ್ದು 18-55 ಲೆನ್ಸು. ಈ ಲೆನ್ಸ್ ತುಂಬ ವೇಟ್ಲೆಸ್ ಲೆನ್ಸು, ಚೆನ್ನಾಗಿದೆ. ಆಮೇಲೆ ಕ್ವಾಲಿಟಿ ಮಾತ್ರ ಬೆಂಕಿನೇ ಅಂತ ಹೇಳ್ಬೋದು ಕ್ವಾಲಿಟಿ. ಇನ್ನೂ ಇದ್ರದ್ದು D40 ಕ್ಯಾಮ್ರಾ ಕ್ವಾಲಿಟಿ. ಆಮೇಲೆ ಹೇಳಿದ್ನಲ್ಲ ನಿಮಗೆ, ಇವಾಗ ಬಂದಿರೋ ಕ್ಯಾಮ್ರಾಗಳು Z ಸೀರೀಸ್ ಬಂದಿದ್ದಾವೆ. ಇದು ಹಾಫ್ ಸೆನ್ಸಾರ್ ಕ್ಯಾಮ್ರಾ. ಇವಾಗ ಬಂದಿರೋದು ಮತ್ತೆ ಫುಲ್ ಸೆನ್ಸಾರ್ ಕ್ಯಾಮ್ರಾಗಳು ಬಂದಿದ್ದಾವೆ. ಆಮೇಲೆ 750 ಅಂತ ಬಂತು. 7500 ಬರೋಕ್ಕಿಂತ ಮುಂಚೆ 750 ಅಂತ ಬಂದಿತ್ತು. 750 ಅದು ತುಂಬ ಹೆಸರು ಮಾಡ್ತು. 750 ಈಗೂ ಎಷ್ಟೋ ಫೋಟೋಗ್ರಾಫರ್ಸ್ ಲೈಕ್ ಮಾಡ್ತಾರೆ. ವೆಡ್ಡಿಂಗ್ ಫೋಟೋಗ್ರಫಿಗೆ, ಟ್ರೆಡಿಷ್ನಲ್ ವೆಡ್ಡಿಂಗ್ ಫೋಟೋಗ್ರಫಿಗೆ ಮಾತ್ರ 750 ಹೇಳಿ ಮಾಡಿಸಿದ ಕ್ಯಾಮ್ರಾ. ಆ ಟೈಮಲ್ಲಿ 750 ರೇಂಜಿಗೆ ಕೊಡುವಂಥ ಕ್ಯಾಮ್ರಾ ಯಾವುದಿತ್ತಪ್ಪ ಅಂದರೆ D40 ಕ್ಯಾಮ್ರಾ ಅಂತ ಹೇಳ್ಬೋದು. D40 ಕ್ಯಾಮ್ರಾ ಅಷ್ಟೇ 750 ಏನು ಇವಾಗ ಕ್ವಾಲಿಟಿ ಕೊಡುತ್ತಲ್ವ, ಅಷ್ಟೇ ಕ್ವಾಲಿಟಿ D40 ಕ್ಯಾಮ್ರಾ. ಆವತ್ತಿನ ಕಾಲದಲ್ಲಿ ಆವತ್ತಿನ ರೇಂಜಿಗೆ D40 ಕ್ಯಾಮ್ರಾ ಅಂದರೆ ತುಂಬ ಇಷ್ಟಪಡುವಂಥ ಕ್ಯಾಮ್ರಾ, ಎಲ್ಲರೂ ಇಷ್ಟಪಡುವಂಥ ಕ್ಯಾಮ್ರಾ ಆಗಿತ್ತು. ನಿಮಗೆ ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ. ನಿಮಗೆ ಫೋಟೋಸ್ ಇನ್ನೂ ತುಂಬ ನಾವು ತೆಗೆದಿರೋ ಫೋಟೋಸ್ ಇದ್ದಾವೆ. ಆ ಫೋಟೋಸ್ ಎಲ್ಲ ತೋರಿಸ್ತೀನಿ. ಆಮೇಲೆ ಇದ್ರದ್ದು ವರ್ಕಿಂಗ್ ಕಂಡೀಷನ್ ಇನ್ನೂ ಚಾಲೂ ಇದೆ.
ಅದನ್ನು ನೋಡ್ಬೋದು ನೀವು. ತೋರಿಸ್ತೀನಿ ನಾನು ನಿಮಗೆ ವರ್ಕಿಂಗ್ ಕಂಡೀಷನ್ ಯಾವ ಥರ ಇದೆ, ಹೇಗಿದೆ ಅಂತ. ಇವತ್ತುವರೆಗೂ ನಾನು ಸ್ಟುಡಿಯೋದಲ್ಲಿ ಉಪಯೋಗಿಸ್ತೀನಿ ಪಾಸ್ಪೋರ್ಟ್ ಕಾಪಿ ಪ್ರಿಂಟ್ ಹಾಕೋಕ್ಕೆ, ತೆಗಿಯೋಕ್ಕೆ. ನೋಡ್ಬೋದು ನೀವು, ಅದನ್ನು ತೋರಿಸ್ತೀನಿ ಇವಾಗ. ಎಸ್ಪೆಷಲಿ ಫೋಟೋಗ್ರಾಫರ್ ಹತ್ರ ಇನ್ನೂ ಯಾರ್ಯಾರ ಹತ್ರ ಇದೆ ಅನ್ನೋದು ಕಾಮೆಂಟ್ ಮಾಡಿ. ಈ ವಿಡಿಯೋ ನೋಡ್ತಾ ಇರೋರು ಪೂರ್ತಿ ವಿಡಿಯೋ ನೋಡಿ, ಯಾರೂ ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ. ನಮ್ಮದೊಂದು ಸಣ್ಣ ಪ್ರಯತ್ನ ಯೂಟ್ಯೂಬಲ್ಲಿ. ಹೀಗೆ ಹೆಚ್ಚಿನ ವಿಡಿಯೋಗಳನ್ನು ಮಾಡ್ತಾ ಇರ್ತೀವಿ. ನೋಡಿ, ಈ ಕ್ಯಾಮ್ರಾ ಇನ್ನೂ ವರ್ಕಿಂಗ್ ಕಂಡೀಷನ್ ಇದೆ ನಮ್ಮದು. ನಮ್ಮ ಹತ್ರ ಇದೆ ಇವಾಗ ಇನ್ನೂ ಕ್ಯಾಮ್ರಾ. ಇದು ಒಳ್ಳೆ ಕ್ಯಾಮ್ರಾ. ಇದು D40 ಅಂತ, ನಿಕಾನ್ D40 ಅಂತ. ಅದಾದಮೇಲೆ ಸುಮಾರು ಕ್ಯಾಮ್ರಾಗಳು ಬಂದಿದ್ದಾವೆ. ಇವಾಗಿನ ಕ್ಯಾಮ್ರಾ ಹೇಳ್ತಾರೆ ಎಲ್ಲ ಮಿರರ್ಲೆಸ್ ಕ್ಯಾಮ್ರಾ. ಇವಾಗ ಮತ್ತೆ ಜೆಡ್ ಸೀರೀಸ್, ನಿಕಾನ್ ಅವರೇ ಜೆಡ್ ಸೀರೀಸ್ ಮಾಡಿದ್ದಾರೆ. Z6, Z7, Z8, Z50, Z15 ಸುಮಾರು ಜೆಡ್ ಸೀರೀಸಲ್ಲೇ ಕ್ಯಾಮ್ರಾಗಳು ಮಾಡಿದ್ದಾರೆ. ಈ ಕ್ಯಾಮ್ರಾ ಬಂದ್ಬಿಟ್ಟು ಸುಮಾರು 2006 ಅಂದರೆ ನಿಮಗೆ ಸುಮಾರು 20 ವರ್ಷದ ಮೇಲೆ ಆಯಿತು ಅನಿಸುತ್ತೆ. 20 ವರ್ಷ ಅನಿಸುತ್ತೆ. 20 ವರ್ಷದ ಹಿಂದ್ಗಡೆ ಬಂದಿರೋ ಕ್ಯಾಮ್ರಾ. ಇವಾಗಲೂ ಎಷ್ಟೋ ಜನ ಈ ಕ್ಯಾಮ್ರಾನ ಲೈಕ್ ಮಾಡ್ತಾರೆ, ಯಾಕಂದರೆ ಅಷ್ಟೇ ಕ್ವಾಲಿಟಿ ಕ್ಯಾಮ್ರಾ ಆಗಿರುತ್ತೆ. ಇವಾಗ ನೋಡಿ ಕಂಡೀಷನ್ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ. ವರ್ಕಿಂಗ್ ಕಂಡೀಷನ್ ಹೌದಾ. ಇದರಲ್ಲೇ ನಾನು ಇವತ್ತುವರೆಗೂ ಪಾಸ್ಪೋರ್ಟ್ ಕಾಪಿ ತೆಗಿಯೋದು ಸ್ಟುಡಿಯೋದಲ್ಲಿ. ನೋಡಿ ಯಾವ ಥರ ಇದೆ ಅಂತ. ಹೌದಾ, ಪಾಸ್ಪೋರ್ಟ್ ಕಾಪಿ ತೋರಿಸ್ತೀನಿ ನೋಡಿ. ಇವಾಗ ತೆಗೆದಿರೋದು ಇದು, ಜಸ್ಟ್ ಹಾಗೆ ಕ್ಲಿಕ್ ಮಾಡಿರೋದು. ಇದಾದಮೇಲೆ ನಿಮಗೆ ಪಾಸ್ಪೋರ್ಟ್ ಕಾಪಿ ತೋರಿಸ್ತೀನಿ ನೋಡಿ. ಇದರಲ್ಲೇ ಸುಮಾರು ಪಾಸ್ಪೋರ್ಟ್ ಕಾಪಿ ತೆಗಿತೇವೆ ನಾವು ಇವತ್ತಿನವರೆಗೂ. ಅದು ಮತ್ತು ನಿಮಗೆ ಅಂಬ್ರೆಲಾ ಹಾಕಿಬಿಟ್ಟು ಈ ಕ್ಯಾಮ್ರಾ ಯೂಸ್ ಮಾಡಿಬಿಟ್ರಂತೂ 750 ಹೇಳಿದ್ನಲ್ಲ, 750 ರೇಂಜಿಗೆ ಕ್ವಾಲಿಟಿ ಬರುತ್ತೆ ಇನ್ನೂವರೆಗೂ. ನಾವು ಸುಮಾರು ವೆಡ್ಡಿಂಗ್ಗಳನ್ನು ಮಾಡಿದ್ದೇವೆ, ಇದರಲ್ಲೇ ಮಾಡಿದ್ದೇವೆ. ಎಷ್ಟೋ ಜನ ಫೋಟೋಗ್ರಾಫರ್ಸು ಇದೇ ಕ್ಯಾಮ್ರಾದಲ್ಲಿ ವೆಡ್ಡಿಂಗ್ ಮಾಡಿದ್ದಾರೆ. ಆದರೆ ಇವಾಗ ಇದ್ರ ವ್ಯಾಲ್ಯೂ ನಾನು ಸೆಕೆಂಡ್ ಹ್ಯಾಂಡ್ ಇವಾಗ ಮಾರಕ್ಕೆ ಹೋದರೂ ಸುಮಾರು 2,500, 3,000, 4,000, ಭಾಳ ಹೆಚ್ಚು ಅಂದರೆ 5,000 ರೂಪಾಯಿ ಕೇಳ್ತಾರೆ. ಇವಾಗ ನೋಡಿ, ನಿಮ್ಗೆ ಇದರಲ್ಲಿ ತೆಗೆದಿರೋ ಆಲ್ಬಮ್ಸ್ನ ನಾನು ಪ್ರಿಂಟ್ ಹಾಕ್ಸಿದ್ದೀನಿ. ಇದೇ ಕ್ಯಾಮ್ರಾದಲ್ಲಿ ತೆಗೆದಿರೋ ಆಲ್ಬಮ್ಸು ತೋರಿಸ್ತೀನಿ ನೋಡಿ ನಿಮಗೆ ಯಾವ ಥರ ಕ್ವಾಲಿಟಿ ಬಂದಿದೆ ಅಂತ. ನಾನು ಈ ಆಲ್ಬಮ್ ಪ್ರಿಂಟ್ ಹಾಕಿಸೇ, ಅಂದರೆ ಶಾಂಪಲ್ ಆಲ್ಬಮ್ ಇದನ್ನೇ ಪ್ರಿಂಟ್ ಹಾಕಿಸಿ ನಾನು ಸುಮಾರು 6-7 ವರ್ಷದ ಮ್ಯಾಗ ಆಯಿತು. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಈ ಫೋಟೋಸ್ ಯಾವ ಥರ ಇದ್ದಾವೆ ಅಂತ. ನೋಡಿ ಎಷ್ಟು ಕ್ಲಿಯರಾಗಿ, ಎಷ್ಟು ಕ್ಲಿಯರಿಟಿಯಾಗಿ ಬಂದಿದ್ದಾವೆ ಅಂತ ನೋಡಿ. ಇದು ಸುಮಾರು 2016-17ರಲ್ಲಿ ಮಾಡಿರೋದು. ಇದು ಅಲ್ಲ, 14 ಅಥವಾ 15ರಲ್ಲಿ ಮಾಡಿರೋ ವೆಡ್ಡಿಂಗು. ಇದು 2018ರಲ್ಲಿ, ಇದು 2017ರಲ್ಲಿ ಮಾಡಿರೋ ವೆಡ್ಡಿಂಗು. ಇದು 2017 ಅಥವಾ 16, ಇದು 2019 ಅನಿಸುತ್ತೆ. ಒಳ್ಳೆ ಬಿಲ್ಡ್ ಕ್ವಾಲಿಟಿ ಕ್ಯಾಮ್ರಾ. ಇದು 2013 14ರಲ್ಲಿ ಮಾಡಿರ್ಬೇಕು ಅನಿಸುತ್ತೆ. ಇದು ಅಷ್ಟೇ 2013 ಅಥವಾ 14 ಅಥವಾ 15ರಲ್ಲಿ ಮಾಡಿದ್ದೀವಿ. ಫ್ರೆಂಡ್ಸ್, ಇದೇ ಥರ ನಮಗೆ ಸಪೋರ್ಟ್ ಮಾಡಿ. ಯಾವಾಗಲೂ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಹೀಗೆ ಒಂದೊಂದೇ ವಿಡಿಯೋ ಮಾಡ್ತಾ ಇರ್ತೀನಿ. ನಾನು ಡೈಲಿ ವಿಡಿಯೋ ಮಾಡೋಕ್ಕಾಗಲ್ಲ, ವರ್ಕ್ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಡೈಲಿ ಒಂದೊಂದು ವಿಡಿಯೋ ಹಾಕೋಣ ಅಂತ ಆಸೆ ನನಗೂ, ಆದರೆ ಮಾಡೋಕ್ಕಾಗ್ತಾಯಿಲ್ಲ. ಟೈಮ್ ಸಾಕಾಗ್ತಾಯಿಲ್ಲ ನನಗೆ. ಮುಂದಿನ ದಿನಗಳಲ್ಲಿ ನಿಮ್ಮ ಸಪೋರ್ಟ್ ಸದಾ ಹೀಗೆ ಇದ್ದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ನಮ್ಮ ಕನ್ನಡಿಗರು ಸಪೋರ್ಟ್ ಮಾಡಲಿ, ನಮ್ಮ ಕನ್ನಡಿಗರಿಗೆ ಹೆಲ್ಪ್ ಆಗಲಿ. ಈ D40 ಕ್ಯಾಮ್ರಾ ಎಷ್ಟೋ ಜನಕ್ಕೆ ಇನ್ನೂ ಗೊತ್ತಿಲ್ಲ ಯಾವ ಥರ ಇತ್ತು ಅಂತ. ಅದಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡಿ ಹಾಕಿದ್ದೀನಿ. ಫ್ರೆಂಡ್ಸ್, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ